ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಾಮು. ಸೊ ಇವಾಗ ಏನು ವಿಷಯ ಅಂತಂದರೆ, ಏನು ಟಾಪಿಕ್ಕು ಅಂತಂದರೆ, ಸೊ ಇವತ್ತು ಭಾನುವಾರ ಅಲ್ವಾ, ಸೊ ನಾನ್ ವೆಜ್ ಮಾಡೋದ ಅಂದ್ಕೊಂಡಿದ್ದೀನಿ. ಮುಖ ತೊಳೆದಿದ್ದೀನಿ, ತಲೆ ಬಾಚಿಲ್ಲ, ಅದಕ್ಕೆ ಹಿಂಗೆ ಕಾಣ್ತಿದ್ದೀನಿ ಹುಚ್ಚಿ ಥರ. ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಅಂದವಳೆ. ಸೊ ಅವಳನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟು ಮಟನ್ ಅಂಗಡಿಗೆ ಹೋಗಿ ಮಟನ್ ತೊಗೊಂಡು ಅಲ್ಲಿಂದ ಚಿಕನ್ ತೊಗೊಂಡು ಬರಬೇಕು. ಸೊ ಇವಾಗ ಹೋಗೋದೆ. ನನ್ನ ಬೈಕ್ ವೆಯ್ಟ್ ಇದೇ ನನ್ನ ಡಾರ್ಲಿಂಗು. ಸೊ ಇವಾಗ ಹೊರಡದೆ. ಕೀ ಆಲ್ರೆಡಿ ನನ್ನ ಕೈಲೈತೆ. ಈಗ ಹೊರಡದೆ. ನನ್ನ ಫ್ರೆಂಡ್ ಬರ್ತಾಳೆ, ಅವಳನ್ನ ಪಿಕ್ ಮಾಡಿಕೊಂಡು ಆದರೆ ವೀಡಿಯೋ ಮಾಡ್ತೀನಿ, ಆಗಲಿಲ್ಲ ಅಂತಂದರೆ ಹಂಗೆ ಹೋಗ್ತೀನಿ. ಗೈಸ್, ಇವಾಗ ನಾನು ಕಾಯಿ ಎಡೆಕ್ಕೆ ಹೋಗ್ತಾಯಿದ್ದೀನಿ. ಕಾಯಿ ಎಡ್ಕೊ ಬಂದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ನನ್ನ ಕ್ಯಾಮ್ರಾ ಕ್ಲಾರಿಟಿನೇ ಇಲ್ಲ. ಸೊ ತುಂಬ ಬ್ಲ್ಯಾಕ್ ಕಾಣ್ತಿದ್ದೀನಿ. ನಾನು ಇರೋದೇ ಬ್ಲ್ಯಾಕ್ ಕಾಣ್ತೀನಿ, ವೈಟ್ ಕಾಣ್ತೀನಿ. ಕಾಯಿ ಎಲ್ಲಿಟ್ಟಿದ್ದೀನಿ ಅಂದರೆ ಈ ಮೂಲೆಯಲ್ಲಿ ಇಟ್ಟಿದ್ದೀನಿ ಗೈಸ್, ಮೂಲೆಯಲ್ಲಿ. ಸೊ ಈ ಕಾಯಿನ ಇವಾಗ ಎಡ್ಕೊಬರ್ಬೇಕು. ಕಾಯಿನೂ ನಾನೇ ಎಡ್ಕೋಬೇಕು, ಅಡುಗೆನೂ ನಾನೇ ಮಾಡಬೇಕು. ಏನು ಮಾಡೋದು, ಏನು ಕಾಯಿ ಎಡಿಯೋದು ಕಲ್ತ್ಕೊಬಿಟ್ಟು ಕಾಯಿ ಎಡ್ಕೊಂಡು ಅಡುಗೆ ಮಾಡಬೇಕು. ಗೈಸ್, ಇವಾಗ 1 kg ಮಟನ್, ಒಂದು 1/2 kg ಚಿಕನ್ ತಂದಿದ್ದೀನಿ, ನೋಡ್ತಿರ್ಬೋದು. ಸೊ ಬೆಳ್ಳುಳ್ಳಿ ಒಂದು ಬೇಕು, 1-2 ಬೇಕು ಬೆಳ್ಳುಳ್ಳಿ ಮಟನ್ ಸಾಂಬಾರಿಗೆ. ಹಾಂ, ನಾನು 2 ಹಾಕ್ತೀನಿ ಬೆಳ್ಳುಳ್ಳಿನ. ಹಾಂ 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 ಬೆಳ್ಳುಳ್ಳಿ ಪೇಸ್ಟ್ ತರಲಿಲ್ಲ ಅಂದ್ಬಿಟ್ಟು ಮನೇಲೆ ಪೇಸ್ಟ್ ಮಾಡ್ತಾ ಇದ್ದೀರಾ? ಏನೇ ಮಾಡಿದ್ರು ಹೋಮ್ ಮೇಡ್. ಏನು ಹೇಳಿ? ಹೋಮ್ ಮೇಡ್, ಮನೆಯಲ್ಲೇ ರುಚಿಯಾಗಿ ಮಾಡಿ ತಿನ್ನಬೇಕು ಅಂತ ಹೇಳ್ತಿದ್ದೀರಾ? ಹಂಗಾರೆ 2 ಬೆಳ್ಳುಳ್ಳಿ ಬೇಡವಾ? ಸಾಕಾ? ಅಷ್ಟೇ. ಸೊ ಗೈಸ್, ಇವಾಗ ನೆಕ್ಸ್ಟು ಮಟನ್ನು ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನೇ ಇವಾಗ ಗೈಸ್ ಇವಾಗ ನೋಡ್ತಿರ್ಬೋದು. ಇದು ಮಟನ್ 1 kg ಐತೆ. ಇದನ್ನ ನೀಟಾಗಿ ನೀರೆಲ್ಲ ಸುಂಟ್ಕೊಂಡು ಇದಕ್ಕೊಂದು ಸ್ವಲ್ಪ ಅಡುಗೆ ಅರಶಿನ ಹಾಕ್ಬಿಡೋದ. ಅಲ್ಲಿ ಚಿಕನ್ ಇದೆ, ಇಲ್ಲಿ ಮಟನ್ ಇದೆ. ಇದಕ್ಕೊಂದು ಸ್ವಲ್ಪ ಅಡುಗೆ ಅರಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕ್ತಾರೆ, ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಹಾಕ್ತಾರೆ ಅಷ್ಟೇ. ಗೊತ್ತಿಲ್ಲ ಅಂದರೆ ಅಡುಗೆ ನಾನು ಮಾಡ್ತೀನಿ, ಇಲ್ಲ ಅಂತಿಲ್ಲ. ಅದು ಏನಕ್ಕೆ ಹಾಕ್ತಾರೆ ಅಂತಲೇ ನನಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ಅಡುಗೆ ಮಾಡ್ತಾರೆ ಅಂತನಾ? ಗೊತ್ತಿಲ್ಲದೆ ಅಡುಗೆ ಮಾಡಬೇಕು. ಎಲ್ಲ ಗೊತ್ತದೆ ಅನ್ಕೊ ಅಡುಗೆ ಮಾಡೋಕೆ ಹೋಗ್ಬಾರ್ದು, ಅವಾಗ ಚೆನ್ನಾಗಿರಲ್ಲ ಅದು, ಅಲ್ವಾ ಫ್ರೆಂಡ್ಸ್? ಏನೋ ಬೈಕತ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ, ಕೇಳಿಸ್ನಿಲ್ಲ. ಏನ್ರಿ ಬೋದ್ರಲ್ಲ ಇವಾಗ? ಅದೇ ಬೇಡ್ದೋದು ಬೋದಿರ್ತಾರೆ ಅಷ್ಟೆ. ಫೋನ್ ಇಡೋಕ್ಕೆ ಜಾಗ ಇಲ್ಲ, ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನು ಅಡುಗೆ ಅರಶಿನ ಮತ್ತು ಮಟನ್ 2 ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ನೀರೆಲ್ಲ ಇದು ಸುಂಡದ ಮೇಲೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಲೈಟಾಗಿ ಹರಳು ಉಪ್ಪು ಹಾಕ್ತಿದ್ದೀನಿ. ಇದನ್ನು ಕ್ಲೋಸ್ ಮಾಡಲ್ಲ, ಹೀಗೆ ಇರಲಿ. ಲಾಸ್ಟಲ್ಲಿ ಅರಿಶಿನ ಈರುಳ್ಳಿಗೆ ಆಡಿಸ್ಕೊಂಡು ಆದಮೇಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಕ್ಲೋಸ್ ಮಾಡ್ತೀನಿ. ಅರಿಶಿನ ಈರುಳ್ಳಿಗೆ ಜಸ್ಟ್ ಒಂದು 2 ಈರುಳ್ಳಿ ದಪ್ಪದು, 2 ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇನ್ನೇನು ಹಾಕ್ತಾರೆ? ಅರಿಶಿನ ಈರುಳ್ಳಿ, ಸ್ವಲ್ಪ ಅರಿಶಿನ ಆಲ್ರೆಡಿ ನಾನು ಹಾಕಿ ಫ್ರೈ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು 2-3
ಕೂಗ್ಸಿದ್ರೆ ಕಾಣ್ತಿದ್ಯಾ ಕಾಣ್ತಿದ್ಯಾ ಆಯ್ತು ಬಿಡು ಚೂರ್ 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 ಕಾಣಿಸ್ತದೆ ಇಷ್ಟೇ ಅಪ್ಪ ಗೈಸ್. ಇವಾಗ ಏನಂತಾರೆ ನೀನೇನು ಮಾತಾಡ್ಬೇಡ. ಅಲ್ಲಿ ಟಿವಿ ವಾಲ್ಯೂಮ್, ಆ ವಾಲ್ಯೂಮ್ ಹಾಕಿದ್ರೆ ಕಾಪಿರೈಟ್ ಬೀಳುತ್ತೆ. ಕೇಳಿಸ್ಲಿ ಬಿಡೆ, ಏನಾಗುತ್ತೆ ಇವಾಗ. ಇದಕ್ಕೆ ಏನೇನು ಆಡಿಸ್ಕೊಂಡೆ ಅಂತಂದ್ರೆ ಒಂದು ಕಾಯಿ ಮತ್ತು ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡು ತಿಮ್ಮಿ. ಚೆನ್ನಾಗಿರಲ್ಲ, ಡಬ್ಬ ಥರ ಇರುತ್ತೆ. ಹಿಂಗೆ ಹಾಕ್ಬೇಕು, ಹಿಂಗೆ ನೋಡೋದಿರು. ಇಲ್ಲಾಂದ್ರೆ ಹಿಂಗೆ ನೋಡೋಣ ಅಂದ್ರೆ ಒಂದು ಕಾಯಿ ಹೋಳು ಮತ್ತೆ ಇನ್ನೇನು 3 ಚಮಚ ಖಾರ ಪುಡಿ ಹಾಕಿ ಇವಳು ಅಡುಗೆ ನೋಡ್ಕೊಂಡು ಯಾರು ಅಡುಗೆ ಟ್ರೈ ಮಾಡಕ್ಕಂತ ಹೋಗ್ಬಿಡಿ. ನನಗೆ ಮಾಡಕ್ ಬರಲ್ಲ, ನಾನೇ ಹೇಳಿದ್ದೀನಲ್ಲ. ಒಬ್ರದೇ ಜಗಳ, ನೀನು ನೆಟ್ಟಿಗೆ ಅಡುಗೆ ಮಾಡಲ್ಲ, ನೀನು ನೆಟ್ಟಿಗೆ ಅಡುಗೆ ಮಾಡಲ್ಲ. ನೆಟ್ಟಿಗೆ ಅಡುಗೆ ಮಾಡ್ತೀನಿ ಕಣೆ, ಬೇಜಾರಾಗ್ತದೆ. ನೀನು ತಿಂತೀಯಲ್ಲ ಇವಾಗ, ಅದೇ ಯೋಚನೆ ಮಾಡ್ತಾನೆ ಹೆಂಗಪ್ಪ ತಿನ್ಲಿ ಅಂತ. ನೋಡ ತಿನ್ಕಂಡೆ ಎಷ್ಟು ಗಟಾನ ಗಟ್ಟಿ ತರ ಕೂತಿದ್ದಾರೆ. ನಮ್ಮ ಅಣ್ಣನ ವಿಧಿ ಇಲ್ಲ ಕಣೆ ಚೇ ಪಾಪ. ರೀ ನಾನು ಚೆನ್ನಾಗಿ ಅಡುಗೆ ಮಾಡೋದ ಹಣೆ ಬರ ಅಲ್ವಣ್ಣ? ನೋಡಲ್ಲಿ ಯಾಕೂಡ ನಿಜ. ನೀನ್ ಮಾಡಿದ ಅಡಿಗೆಗೆ ವಿಡಿಯೋನ ಡಿಲೀಟ್ ಮಾಡು ಅಂತಾರೆ. ಹಾಗಾದ್ರೆ ನೀವು ತಿಂದೇ ಇಲ್ಲ. ಹಣೆ ಬರ ನಮ್ಮ ಅಣ್ಣನ ನಮ್ದು ಮಾಡಿದ್ದೀನಿ ಸಿಚುವೇಶನ್. ಒಂದು ವಾರ ಪೂರ್ತಿ ಇವಾಗ 3 ಗಂಟೆಗೆ ಅಡುಗೆ ಊಟ. ಯಾಕೆ ಟೈಮ್ ಹೋಗ್ಬಿಡುತ್ತೆ ನನಗೆ. ಅಂತ ಗಣಂತರ ಕೆಲಸ ಏನೇ ಮಾಡ್ತೀಯಾ? ಬೆಳಿಗ್ಗೆ ಓಡಾಡೋದು ಸುಮ್ಮನೆ ಆಲ್ಟೆ ಹೊಡೆಯೋದು ಅವ್ರ ಜೊತೆ. ಯಾರು ನಿದ್ದೆ ಮಾಡಲ್ಲ. ಈ ಮಾತಂತೂ ನಾನು ಒಪ್ಪದೇ ಇಲ್ಲ. ಈ ಮಾತು ಒಪ್ಪದೇ ಇಲ್ಲ. ನಿದ್ದೆನೇ ಮಾಡಲ್ಲ ಕಣೆ. ಬೆಳಗ್ಗೆ ಎದ್ರೆ ಇವಾಗ ನನ್ನ ಮಗಳು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ 5 ಗಂಟೆಗೆ ಇವರೇ ಎದ್ದೋಡಿಸ್ತಾರೆ. ಭಾನುವಾರ ಯಾವ ಸ್ಕೂಲ್ಗೆ ಹೋಗೋಣ? ಇವತ್ತು ನಾನು ಎದ್ದಿದ್ದೆ ಲೇಟು. ಹಂಗೆ ಹೇಳುವ. ಹಂಗೆ ಎದ್ದಿರ್ಬೇಕಂದ್ರೆ ಅಣ್ಣ ಕರೆಕ್ಟಾಗಿ ಹೇಳ್ತಾ ಇದ್ದೆ. ಅವ್ರು ಮಧ್ಯಾಹ್ನ ಮಾಡ್ತಾರೆ ಅಂತ ಏನಾರು ಹೇಳ್ಬಿಟ್ರೆ ಅಂತ. ನೀನು ಎದ್ದಿಲ್ಲ ಬಿಡು. ಇವಾಗ ವಿಡಿಯೋ ಮಾಡ್ತೀನಿ. ಬೈಬೇಡ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನೀ ತಂಗೆ ಸಪೋರ್ಟ್ ಮಾಡ್ತಾಳೆ ಪರವಾಗಿಲ್ಲ. ಇದಕ್ಕೆ ಖಾರ ಪುಡಿ ಹಾಕಿ ನೋಸಿ. ಸಾಕು ಖಾರ ಹೋಗುತ್ತೆ. ಅದು ಊಟ ಮಾಡೋಕೆ ನಿಮಗೆ ಸಾಂಬಾರು ತಟ್ಟೆ ಕೊಡ್ತೈತೆ ಖಾರ ಪುಡಿ ಹಾಕು. ಇಲ್ಲವೇ ಮಟನ್ ಸಾಕು ಪುಡಿ ಅಂತ ಮನೆ ಮಾಡಿಸಿದ್ದೆಲ್ಲ ಅದು ಉಪ್ಪು ಹಾಕು ಸ್ವಲ್ಪ. ಉಪ್ಪು ಹಾಕಿ ಇಲ್ಲ ಸ್ವಲ್ಪನೇ ಹಾಕಿದ್ರೆ ಉಪ್ಪು ಹಾಕ್ತೀನಿ. ಖಾರ ಪುಡಿ ಹಂಗೆ ಹಾಕಿದ್ರೆ ಚೆನ್ನಾಗಿದೆ. ಗೈಸ್ ಕಬಾಬ್ಗೆ ಹಾಕಿದ್ದೀನಿ. ಕಬಾಬು ಕಲಿಸ್ಕೊಟ್ಟಿದ್ದು ನಮ್ಮ ಹಸ್ಬೆಂಡು ಚಿಕನ್ ಕಬಾಬ್ಗೆ. ಸೊ ಅದನ್ನು ಇವಾಗ ಹಾಕಿದ್ದೀನಿ. ಹಾಕಿ ಒಂದು ಒಬ್ಬೆ ಅಂದರೆ ಒಂದು 5ರಿಂದ 10 ಕಬಾಬ್ ಆಲ್ರೆಡಿ ಹಾಕಿ ತಿಂದು ಬಾಯಿಗೆ ಸಿಗೋಕೆ ತನಕ ಉಗಿತಾ ಇದ್ದೀನಿ ಸಿಂಕ್ ಹತ್ರ. ಆಲ್ರೆಡಿ ನನ್ನ ಫ್ರೆಂಡ್ಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೆ. ಕಬಾಬ್ ಹಾಕ್ಕೊಟ್ಟಿದ್ದೆ, ತಿಂತ ಕೊಟ್ಟಿದ್ರು ಮಾತಾಡ್ತಾ. ನಾನು ಹಂಗೆ ವೀಡಿಯೋ ಮಾಡಿಕೊಂಡು ನನ್ನ ಸಖತ್ ರೇಗಿಸ್ತಿದ್ರು. ರೇಗಿಸ್ಲಿ ಬಿಡಿ, ನನ್ನ ಫ್ರೆಂಡು ಮತ್ತು ನನ್ನ ಹಸ್ಬೆಂಡ್ ಅಲ್ವಾ, ರೇಗಿಸ್ಕೊಳ್ಳಿ, ತಲೆ ಕೆಡ್ಸ್ಕೊಬಾರ್ದು ಅಲ್ವಾ. ಇದೆಲ್ಲ ಆದಮೇಲೆ ನನ್ನ ಫ್ರೆಂಡು ಅವಳಿಗೆ ಊಟ ಬಡಿಸ್ಕೊಟ್ಟೆ. ಊಟ ಮಾಡ್ತಿದ್ದಾಳೆ. ಸೊ ನಮ್ಮ ಹಸ್ಬೆಂಡು ಕೂಡ ಊಟ ಮಾಡ್ತಿದ್ದಾರೆ. ಏನಾದರೂ ಎಡಿಟ್ ಮಾಡ್ತಿದ್ರೆ ಮಧ್ಯದಲ್ಲಿ ಕಾಲ್ ಬರುತ್ತೆ. ಸೊ ಸಾರಿ. ಫೈನಲಿ ಇಬ್ಬರಿಗೂ ಊಟ ಕೊಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ಊಟ ಮಾಡ್ತಿದ್ದಾರೆ, ಅವ್ರಿಗೆ ಮುದ್ದೆ ಮಾಡಿಕೊಟ್ಟಿದ್ದೀನಿ. ನನ್ನ ಫ್ರೆಂಡ್ಗೂ ಕೂಡ ಬಡಿಸಿದ್ದೀನಿ, ಅವಳು ಊಟ ಮಾಡ್ತಿದ್ದಾಳೆ. ಸೊ ಫೈನಲಿ ಅವರಿಬ್ಬರು ಊಟ ಮಾಡ್ತಿದ್ದಾರೆ. ನಾನು ಚೆನ್ನಾಗಿ ಕಬಾಬ್ ತಿಂತಿದ್ದೀನಿ. ಕಬಾಬ್ ಇಷ್ಟ ಅಂದ್ಬಿಟ್ಟು ಚೆನ್ನಾಗಿ ಕಬಾಬ್ ತಿಂತಾಯಿದ್ದೀನಿ. ನೋಡ್ತಿರ್ಬೋದು ಅಶ್ವಿನಿ, ಇದು ಎಲ್ಲೋದ್ರು ಅಂತ ಕೇಳ್ತೀರಾ. ಅಶ್ವಿನಿ ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಇಲ್ಲೇ ಇದ್ದಾಳೆ ನನ್ನ ಜೊತೆ. ಇದು ಸ್ಪೆಷಲಾಗಿ ಅವಳಿಗೋಸ್ಕರ ಮಾಡಿದ್ದು. ನಮ್ಮ ಹಸ್ಬೆಂಡ್ ಏನೋ ಕತೆ ಹೊಡಿತಾ ಇದ್ದಾರೆ. ಆ ಕತೆ ಕೇಳಿಕೊಂಡು ಅಶ್ವಿನಿ ಕೂತಿದ್ದಾಳೆ. ನಾನು ಮಧ್ಯದಲ್ಲಿ ತಿಂದು ತೇಗ್ತಿದ್ದೀನಿ. ಕೈಸ್ ಫೈನಲಿ ತಿಂತಿದ್ದೀನಿ ಊಟನ. ಈತೆಗೆ ನನ್ನ ಗಂಡ ಊಟ ಮಾಡ್ತಿದ್ದಾರೆ. ಈತೆಗೆ ನನ್ನ ಫ್ರೆಂಡ್ ಕೂತಿದ್ದಾಳೆ ಊಟ ಮಾಡಿಬಿಟ್ಟು. ನೀವು ಹೇಳೋದೇ ತಡ, ನನ್ನ ಫೋನೇ ಬಿದ್ದೋಯ್ತಿದೆ ನನ್ನ ಕೈಯಿಂದ. ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಸೊ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಯಾವ ರೀತಿ ಬ್ಲಾಗ್ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋ ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು, ಲವ್ ಯು, ಬಾಯ್.